ಸರ್ ಇವತ್ತು ನಿಮ್ಮ ನಾಯಕರು ದೇವರಾಜ್ ಅರಸು ಅವರ ರಾಜ್ಯದ ನಾಯಕರು, ನನ್ನ ನಾಯಕರಲ್ಲ. ನನ್ನ ನಾಯಕರು ಹೌದು, ರಾಜ್ಯದ ನಾಯಕರು ಹೌದು. ಎಸ್, ಎಲ್ರಿಗೂ ಕೂಡ ಈ ಒಂದು ಸಂದರ್ಭಕ್ಕೆ ಸ್ವಾಗತವನ್ನು ಕೂಡ ಬಯಸ್ತೀನಿ. ಎಲ್ರಿಗೂ ಈ ದಿವಸಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ದೇವರಾಜ ಅರಸರ ದಾಖಲೆಯನ್ನ ಸರಿ ಮಾಡಿದ್ದಾರೆ. ಇವತ್ತಿಗೆ ನಾಳೆಯಿಂದ ದಾಖಲೆ ಸೃಷ್ಟಿ ಆಗ್ತದೆ. ಈ ದಾಖಲೆಯನ್ನ ಸರಿಗಟ್ಟಿರುವ ದಿವಸ ಇದು. ನಾನೀಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನನ್ನ ಒಂದು ಬೆಸ್ಟ್ ವಿಶಸ್ ಅನ್ನು ಕೂಡ ಹೇಳಿದ್ದೇನೆ. ಇನ್ನೂ ಇರಬೇಕು, ನೀವು 28ಕ್ಕೂ ನೀವೇ ಮುಖ್ಯಮಂತ್ರಿ ಆಗಿರ್ಬೇಕು ಅಂತಕ್ಕಂಥ ನನ್ನ ಅಭಿಲಾಷೆ ಇದೆ ಅಂತನೂ ಕೂಡ ಅವರಲ್ಲಿ ನಾನು ಹೇಳ್ಕೊಂಡಿದ್ದೇನೆ. ಹಾಗಾಗಿ ದೇವರಾಜ ಅರಸರು ಕೂಡ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ನಿಮ್ಗೆ ಹೇಳ್ಬೇಕು ಅಂದ್ರೆ ಭೂ ಸುಧಾರಣೆ ಕಾಯ್ದೆ ಇದೆಯಲ್ಲ, ಭೂ ಸುಧಾರಣೆ ಕಾಯ್ದೆಯನ್ನ ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸೋದ್ರ ಮೂಲಕ ಕೋರ್ಟ್ ಪರ್ವಿಯಿಂದ ಹೊರ ತಂದಂಥದ್ದು. ಅದು ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತೇಳಿ ಈ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಭೂಮಿಯನ್ನ, ಸರ್ಕಾರದ ಭೂಮಿ ಅಲ್ಲ, ರೈತರ ಭೂ ಮಾಲೀಕರ ಭೂಮಿಯನ್ನ ಭೂ ರಹಿತರಿಗೆ ಹಂಚಿಕೆಯನ್ನ ಮಾಡದಂತಹ ಕೀರ್ತಿ ಸನ್ಮಾನ್ಯ ದೇವರಾಜ ಅರಸರು. ಅದರ ಜೊತೆನಲ್ಲಿ ಏನು ಹಾವನೂರವರ ಹಿಂದುಳಿದ ವರ್ಗದ ವರದಿಯನ್ನ ಜಾರಿ ಮಾಡದಂತವ್ರು, ಇವೆಲ್ಲವೂ ಕೂಡ ಸರ್ವಕಾಲಿಕ ದಾಖಲೆಗಳು. ಅದರ ಜೊತೆನಲ್ಲಿ ಮತ್ತೊಂದು ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಕ್ಕಂಥದ್ದು, ಭೂ ಸುಧಾರಣೆ ಕಾಯ್ದೆ ಕಮ್ಯುನಿಸ್ಟರ ರಾಜ್ಯಗಳಲ್ಲೂ ಕೂಡ ಅಷ್ಟೊಂದು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ. ಕಮ್ಯುನಿಸ್ಟರು ಜ್ಯೋತಿ ಬಸೂರವರು ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಅವರು ಕೂಡ ಆ ರೀತಿಯ ಭೂ ಸುಧಾರಣೆ ಕಾಯ್ದೆ ತರಲಿಲ್ಲ. ಹಾಗೇನೆ ನಂಬೂದ್ರಿಪಾದ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವರು ಕೂಡ ಕೇರಳದಲ್ಲೂ ಕೂಡ ಅಷ್ಟೊಂದು ಕ್ರಾಂತಿಕಾರಿಕ ಭೂ ಸುಧಾರಣೆ ಕಾಯ್ದೆ ತರಲಿಲ್ಲ. ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವರಾಜ ಅರಸರು ತಂದ್ರು ಅಂತಕ್ಕಂಥ ಹೆಗ್ಗಳಿಕೆ. ಹಾಗೇನೆ ಸನ್ಮಾನ್ಯ ಬಂಗಾರಪ್ಪನವರು ಕೂಡ ಗ್ರಾಮೀಣ ಕೃಪಾಂಕ ಏನು ನಿಗದಿ ಮಾಡಿ ತದನಂತರ ಅದು ನ್ಯಾಯಾಲಯದಲ್ಲಿ ಅನೂರ್ಜಿತಗೊಳಿಸಿದ್ದಾರೆ, ಬೇರೆ ವಿಚಾರ. ಆ ಚಿಂತನೆ ನಾನು ಹೇಳೋದು. ಅದ್ರ ಜೊತೆನಲ್ಲಿ ಏನು ರೈತರಿಗೆ 10 HP ವರೆಗೂ ಕೂಡ ಪುಕ್ಕಟೆ ಕರೆಂಟ್ ಅನ್ನ ಕೊಡ್ತಕ್ಕಂಥದ್ದು, ಆಶ್ರಯ ಮತ್ತೆ ಆರಾಧನಾ ಜೊತೆನಲ್ಲಿ ಇದು ಯಾವುದು ನಿಮ್ಮ ವಿಶ್ವ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದಂಥವ್ರು. ಆಗ ಮಕ್ಕಳು ಶಾಲೆಗೆ ಬಂದ್ರೆ ಪ್ರತಿ ಒಂದು ಪೀರಿಯಡ್ಗೆ ₹1 ಕೊಡೋರು. ಆನಂತರ SM ಕೃಷ್ಣರವರು ಅವರು ಬಿಸಿ ಊಟದ ಯೋಜನೆಯನ್ನ ತಂದಂತ ಈ ಒಂದು ಈ ರೀತಿಯ ಸಾಧನೆಗಳನ್ನ ಮಾಡಿದಂತವ್ರು. ಹಾಗೇನೆ SM ಕೃಷ್ಣ ಅವರು ಕೂಡ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡೋದ್ರ ಮೂಲಕ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದು ಸ್ವಾತಂತ್ರ್ಯವನ್ನ, ಒಂದು ಆರ್ಥಿಕ ಚಿಂತನೆಯನ್ನ, ಸ್ವಾಭಿಮಾನವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದಂತ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ದೇವರಾಜ ಅರಸರು ಮಾಡಿದಂತ ಕಾರ್ಯಕ್ರಮ, ಬಂಗಾರಪ್ಪನವ್ರು ಮಾಡಿದಂತ ಕಾರ್ಯಕ್ರಮ, ಸಿದ್ದರಾಮಯ್ಯನವರು ಬೇರೆ 10 ಗ್ಯಾರಂಟಿ ಕೊಟ್ಟಿರ್ಬೋದು, ಏನೇ ಕೊಟ್ಟಿರ್ಬೋದು, ಆದ್ರೆ ನನಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಎಷ್ಟು ಮಟ್ಟಿನ ಒಂದು ಪರಿಣಾಮ ಬೀರಿದೆ ಅಂದ್ರೆ ಸತ್ಪರಿಣಾಮ. ಇಡೀ ರಾಜ್ಯದಲ್ಲಿ ಒಬ್ರು ಕೂಡ ಉಪವಾಸದಲ್ಲಿ ಇವತ್ತು ಯಾರು ಇಲ್ಲ. ನಾನು ಹಳ್ಳಿಗಾಡಿನಿಂದ ಬಂದಿರೋ, ಒಂದು ಕುಗ್ರಾಮದಿಂದ ಬಂದಿರ್ತಕ್ಕಂಥ, ನಾನೇ ಖುದ್ದಾಗಿ ನೋಡಿದ್ದೀನಿ. ಹಳ್ಳಿಗಳಲ್ಲಿ ಪಾಪ ಹೆಣ್ಮಕ್ಳು ಮೊದಲು ಮಕ್ಳಿಗೆ ಊಟ ಹಾಕ್ಸೋರು, ಏನಿದೆ ಅದರಲ್ಲೇ ಮಕ್ಳಿಗೆ ಹಂಚೋರು. ಅದಾದ್ಮೇಲೆ ಗಂಡಿಗೆ ಹಂಚೋರು. ಈ ಅಮ್ಮನಿಗೆ ಏನು ಉಳಿಲಿಲ್ಲ ಅಂದ್ರೆ ಬರೀ ನೀರು ಕುಡಿದು ಮಲ್ಕೊಳ್ತಾರೆ ಹೆಣ್ಮಕ್ಳು. ಅದನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ ಅಂತಹ ಒಂದು ದುಸ್ಥಿತಿಯನ್ನ ನಿವಾರಣೆ ಮಾಡಿದ್ದು ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕಾರ್ಯಕ್ರಮ. ಅದು ನನಗೆ ಹೆಚ್ಚು
ಪ್ರೀತಿಪೂರ್ವಕವಾದಂತ ಕಾರ್ಯಕ್ರಮ. ಅದಕ್ಕೋಸ್ಕರ ನಾನು ಅವರಿಗೆ ಆ ಒಂದು ಪುಣ್ಯದ ಕಾರ್ಯಯೋಜನೆ ಏನ್ ಜಾರಿ ಮಾಡಿದ್ದಾರೆ ಅವರಿಗೆ ಆ ಪುಣ್ಯ ತಟ್ಟಬೇಕು ಅಂತಕ್ಕಂಥ ಅದಕ್ಕೆಷ್ಟು ಮಹತ್ವ ಇತ್ತು ಅಂತಕ್ಕಂಥದ್ದನ್ನು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರದೇ ಆದಂತ ಅನುಭವನ ಹೇಳಿದ್ದಾರೆ. ಆದ್ರೆ ನನ್ನ ಅನುಭವ ಬಹಳಷ್ಟು ಜನ ಉಪವಾಸ ಇದ್ದಂತ ಕುಟುಂಬಗಳನ್ನ ನೋಡಿದ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಹೇಳಿ ಅವರಿಗೆ ಇನ್ನು ಶ್ರೇಯಸ್ಸು ಆ ಪುಣ್ಯ ಅವರಿಗೆ ದೊರಕಲಿ ಇನ್ನು ಮುಂದಿನ ದಿನಗಳಲ್ಲಿ ಅಂತೇಳಿ ನಾನು ಆಶಯವನ್ನ ವ್ಯಕ್ತಪಡಿಸ್ತೇನೆ. ಹಾಗೆ ಸಿದ್ದರಾಮಯ್ಯನವರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದಕ್ಕೆ ನಾನು ಹೆಚ್ಚು ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಗ್ಯಾರಂಟಿ ಯೋಜನೆ ಮತ್ತೊಂದು ಇರ್ಲಿ, ಅದ್ರ ಪರನೂ ಮಾತಾಡೋರಿದ್ದಾರೆ, ಅದ್ರ ವಿರುದ್ಧನೂ ಮಾತಾಡೋರಂತವ್ರು, ಅದು ಒಂದು ರೀತಿಯ ವಾದ ಪ್ರತಿವಾದಗಳು ನಡೀತಾ ಇದಾವೆ. ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ಈಗ ಮುಂದಿನ ಅವಧಿಗೂ ಕೂಡ ಬಾಕಿ ಅವಧಿಗೂ ಕೂಡ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನೋದು ನೋಡಿ ಈಗ ಹೇಳ್ತೀನಿ. ಈಗ ಸಿದ್ದರಾಮಯ್ಯನವರ ಚೀಫ್ ಮಿನಿಸ್ಟರ್ ಆಗಿದ್ದು ಹೇಗೆ, CLP ನಲ್ಲಿ ಎಲ್ಲಾರ್ದು ಒಪಿನಿಯನ್ ತೆಗೆದುಕೊಂಡು ಮತದಾನ ನಡೆಸಿ ಅವರಿಗೆ ಮುಖ್ಯಮಂತ್ರಿ ಅಂದ್ರೆ CLP ಲೀಡರ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈಗಲೂ ಕೂಡ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡೋದು CLPನೇ ಹೊರತು ಬೇರೆ ಯಾರು ಅಲ್ಲ. ಆದ್ರೆ CLPನೇ ಸುಪ್ರೀಂ ಅಂತಕ್ಕಂಥದ್ದು ಈ ರಾಷ್ಟ್ರೀಯ ಪಕ್ಷಗಳ ನೀತಿ ನಡವಳಿಕೆನಲ್ಲಿ ಇವು ಏನು ರಾಷ್ಟ್ರೀಯ ಪಕ್ಷಗಳು ಇರ್ತವೆ, ರಾಷ್ಟ್ರೀಯ ಪಕ್ಷಗಳಲ್ಲಿ ಮೇಲೊಬ್ರು ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಘಟಕಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದಕ್ಕೆ ಇರ್ತಾರೆ. ಅವರು ಹೈಕಮಾಂಡ್ನ ಒಂದು ಸಹಾನುಭೂತಿ, ಅವರ ಸಮ್ಮತಿನೂ ಇರಬೇಕು, CLPಯ ಬಹುಮತನೂ ಕೂಡ ಇರಬೇಕು. ಇವೆರಡು ಇದ್ದಾಗ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಪರಿಪಾಠ. ನೀವು ಬಹಳ ಜನಕ್ಕೆ ಎಲ್ಲ ಇತ್ತೀಚಿನ ಯುವಕರು ಗೊತ್ತಿರೋದಿಲ್ಲ. 72ರಲ್ಲಿ ದೇವರಾಜ ಅರಸರು ಮುಖ್ಯಮಂತ್ರಿ ಆದಾಗ ಅವ್ರು ಶಾಸಕರೇ ಇರ್ಲಿಲ್ಲ. ಅವ್ರು ಶಾಸಕರು ಇಲ್ಲದೆ ಇದ್ದವ್ರನ್ನ ಆಯ್ಕೆ ಮಾಡಿದ್ದು ಹೇಗೆ, ಅಂದಿನ ಶಾಸಕಾಂಗ ಪಕ್ಷದ ಸದಸ್ಯರುಗಳ ಬಹುಮತದ ಆಧಾರದ ಮೇಲೆ. ಅಂದು ನಮಗೆ ಅಬ್ಸರ್ವರ್ ಆಗಿ AICC ಇಂದ ಬಂದಿದ್ದರು ಉಮಾಶಂಕರ್ ದೀಕ್ಷಿತ್. ಸಂಪರ್ಕ ಮಾಡಿ ಅವರ ಒಂದು ಅನುಮತಿಯನ್ನ ಪಡೆದು ಇಲ್ಲಿ ದೇವರಾಜ ಅರಸರನ್ನ ವಿಧಾನಸಭಾ ಸದಸ್ಯ ಅಲ್ಲದೆ ಇದ್ರೂ ಕೂಡ ಅವರನ್ನ ಆಯ್ಕೆ ಮಾಡುದು. ಆಯ್ಕೆಗೆ ಕಾರಣ ಅಲ್ಲಿನ ಅಂದಿನ CLPಯ ಸದಸ್ಯರುಗಳ ಅಭಿಪ್ರಾಯ ಮತ್ತು ಹೈಕಮಾಂಡ್ ನ ಸಹಮತಿ. ಅದಿದ್ದರಿಂದ ಆಯ್ತೆ ಹೊರತು ಬೇರೆ ಯಾರೋ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡಕ್ ಆಗೋದಿಲ್ಲ. ಈಗ ಬದಲಾವಣೆ ಮಾಡಿ ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಮುಂಬರ್ತಕ್ಕಂಥ ಚುನಾವಣೆಗಳು ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ವಾದನೂ ಕೂಡ. ನಾನು ಬಹಳ ಸರಿ ಹೇಳಿದ್ದೇನಪ್ಪ, ವಿಧಾನಸಭೆಯಲ್ಲೂ ಭಾಷಣದಲ್ಲೂ ಹೇಳಿದ್ದೀನಿ. ಈಗ ಯಡಿಯೂರಪ್ಪ ಇಲ್ಲ ಅಂದ್ರೆ BJP ಇಲ್ಲ ಅಂತ ಹೇಳಿದೇನೋ ಇಲ್ವೋ, ಅಸೆಂಬ್ಲಿಲಿ ಹೇಳಿದ್ದೀನಿ. ಮತ್ತೆ ತಿರ್ಗಾ ಪದೇ ಪದೇ ಯಾಕೆ ಹೇಳ್ತೀರಿ? ಎಷ್ಟು ಸತಿ ಹೇಳ್ಬೇಕು? ಯಡಿಯೂರಪ್ಪ ಇಲ್ಲ ಅಂದ್ರೆ BJP ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ JDS ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ, ಅಷ್ಟೇ. ನಡೀರಿ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕು ಅನ್ನೋದಾದ್ರೆ ಹೈಕಮಾಂಡ್ ಅವ್ರು ಗಮನಿಸಬೇಕು. ನೋಡಿ, ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಯವರೆಗೂ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈಗ ಉದಾಹರಣೆ ತಗೊಳ್ಳಿ, ದೇವರಾಜ ಅರಸರು ಅವ್ರಿಗೆ ಇನ್ನೊಬ್ಬ ಶಾಸಕ ಇಲ್ಲ ಅವ್ರ ಜಾತಿಯವರು. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇನ್ನೊಬ್ಬ ಶಾಸಕ ಅವ್ರ ಜಾತಿಯವರು ಇರ್ಲಿಲ್ಲ. ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇನ್ನೊಬ್ಬ ಶಾಸಕ ಅವ್ರ ಜಾತಿಯಲ್ಲಿ ಇರ್ಲಿಲ್ಲ. ಆದ್ರೆ ಎಲ್ಲ ಸಣ್ಣ ಜಾತಿಗಳಿಗೂ ಕೂಡ ಅಧಿಕಾರವನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ನೋಡೋಣ, ಹೇಳಿ BJPನಲ್ಲಿ ನಮ್ಮ ಪಕ್ಷ ಬಂದ್ರೆ ನಾಳಿಕೆ ಒಬ್ಬ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಅವರು ಹೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ದಲಿತರಾಗಕ್ಕಾಗ್ಲಿ, ಅಲ್ಪಸಂಖ್ಯಾತರಾಗ್ಬೇಕಾಗ್ಲಿ, ಇನ್ನೊಬ್ರು ಪರಿಶಿಷ್ಟ ವರ್ಗದವರಾಗ್ಬೇಕಾಗ್ಲಿ, ಅದಕ್ಕೆಲ್ರಿಗೂ ಕೂಡ ಏನಾದ್ರು ಅವಕಾಶ ಬರುತ್ತೆ ಅಂತಕ್ಕಂಥ ಆಸೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಮೇಲೆ ಮಾತ್ರ ಭರವಸೆ ಆಗ್ತಾರ್ರಿ. ಏನು ಆಕಾಶದಿಂದ ಒಂದೇ ಸರಿ ಹಿಡಿಯಕ್ ಆಗ್ತದ? ಈ ಪಂಕ್ತಿನಲ್ಲಿ ಎಲ್ಲ ಕೂತ್ಕೊಂಡಂಗೆ ಎಲ್ರಿಗೂ ಟರ್ನ್ ಬಂದೇ ಬರ್ತದೆ. ಬರೋವರೆಗೂ ಕಾಯ್ಬೇಕಷ್ಟೇ. 2028ಕ್ಕೂ ಸಿದ್ದರಾಮಯ್ಯ ಲೀಡರ್ಶಿಪ್ ಅಲ್ಲೇ ಹೋದ್ರೆ ಗೆಲ್ಲದು ಅಂತನಾ ಹೇಗೆ ಸರ್? ನೋಡಪ್ಪ, ಅವರು ಈಸ್ ಅ ಮಾಸ್ ಪುಲ್ಲರ್. ಅವರು ಗೊತ್ತಾಯ್ತಾ? ಸುಮ್ಮನೆ ಅಸೂಯೆಗೆ ಯಾರು ಏನ್ ಬೇಕಾದ್ರೂ ಹೇಳ್ಕೋಬಹುದು. ಅವರು ಮಾಸ್ ಪುಲ್ಲರ್ ಇರೋದ್ರಿಂದ ಅವ್ರಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳು ಬರ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಯಾರು ಒಪ್ಪೋದು ಬಿಡ್ಬೋದು, ಅದು ಅವ್ರವ್ರಿಗೆ ಸೇರಿದ್ದು. ಮುಂದಿನ 2.5 ವರ್ಷದಲ್ಲಿ
ಸಿದ್ದರಾಮಯ್ಯ ಅವರ ಆಡಳಿತದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ರಾಜ್ಯದ ಜನತೆ? ನೋಡ್ರಿ, ಬಡವರು ನೆಮ್ಮದಿ ಜೀವನ ಮಾಡಬೇಕು, ಬಡವ್ರ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು, ಅವರು ದೊಡ್ಡ ದೊಡ್ಡ ಸ್ಥಾನಗಳನ್ನ ಬರಬೇಕು, ಮತ್ತೆ ಅವರು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನು ನಡೆಸ್ತಕ್ಕಂಥದ್ದು ದಟ್ಟ ದರಿದ್ರ ಸಮುದಾಯಕ್ಕೂ ಕೂಡ ದೊರಕಬೇಕು. ಆಗ ಮಾತ್ರ ಸಮಾಜದಲ್ಲಿ ನ್ಯಾಯ ಇದೆ, ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆ ಇದೆ ಅಂತಕ್ಕಂಥ ಭಾವನೆ ಬರ್ತದೆ. ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಅವಕಾಶ ಕೊಡುತ್ತೆ ಅಂತ ಸರ್ ಕ್ಯಾಬಿನೆಟ್ ರಿಷಫಲ್ಗೆ? ನನಗೇನು ಅದ್ರದ್ದು ಆಸೆ ಏನಿಲ್ವಲ್ಲ. ಅವಕಾಶ ಸಿಗುತ್ತೆ ನೋಡ್ರಿ, ನಾನು ಯಾರು ಕೇಳಕ್ ಹೋಗಲ್ಲ. ಏನ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಮಾಡ್ಲಿ, ಮಾಡದೇ ಬ್ಯಾಡ್ಲೇ ಬೇಡ. ಬಂದ್ರು ಸಂತೋಷ, ಬರ್ದೇ ಇರೋ ಸಂತೋಷ. ಬಳ್ಳಾರಿದು ನೋಡಿ, ಮೊದಲು ವಾಲ್ಮೀಕಿ ಪ್ರತಿಮೆಯನ್ನ ಅನಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಬೇಕಾಗಿತ್ತು 3ನೇ ತಾರೀಕು ಸಂಜೆಗೆ. ಆ ದಿವಸ ಆ ತಾಲೂಕಲ್ಲಿ ಮತ್ತೆ ಬಳ್ಳಾರಿ ಪಟ್ಟಣದಲ್ಲಿ, ನಗರದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಅದನ್ನ ನಾವು ಅನಾವರಣ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಸ್ಥಳೀಯ ಶಾಸಕರು ಮತ್ತೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಸ್.ಟಿ. ಸಮುದಾಯ, ವಾಲ್ಮೀಕಿ ಸಮುದಾಯದ ಜನರ ಆಶಯ ಆಗಿತ್ತು. ಆ ಕಾರ್ಯಕ್ರಮವನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷುಲ್ಲಕವಾದಂತಹದ್ದು, ಒಂದು ಫ್ಲೆಕ್ಸ್ ಕಟ್ಟಿದ್ರು ನಡೆಯೋದು, ಕಟ್ಟದೇ ಇದ್ರು ನಡೆಯೋದು. ಕಟ್ಟಿದ ಮೇಲೆ ಅದನ್ನ ತೆಗೆದಾಕುವಂಥದ್ದು, ಕಟ್ಟತಕ್ಕಂಥದ್ದನ್ನೇ ಕೂಡ ಜಗಳ ಮಾಡ್ಕೊಂಡು ಕಟ್ಟುವಂತ ಅಗತ್ಯತೆ ಏನಿರ್ಲಿಲ್ಲ. ಗೊತ್ತಾಯ್ತಾ? ಆಯ್ತಪ್ಪ, ಕಟ್ಬಿಟ್ಟಿದ್ದಾರೆ ಬಿಡಪ್ಪ ಹೋಗ್ಲಿ ಅಂತಕ್ಕಂಥ ಭಾವನೆ ಆದ್ರೂ ಇವ್ರಿಗಾದ್ರೂ ಇರ್ಬೇಕಾಗಿತ್ತು. ಅದನ್ನೆಲ್ಲ ಅರ್ಧ ಹಾಕೋದು, ಕಿತ್ತಾಕ್ಸೋದು. ಈಗ ಕಟ್ಟಿದ್ದು ಸರಿನಾ, ಇಂಥವ್ನು ಕುರ್ಚಿ ಹಾಕೊಂಡು ಇಂಥ ಮನುಷ್ಯ ಕೂತ್ಕೊಂಡು ಮಾಡ್ದ ಸರಿನಾ ಅಂತ ನೀವು ಕೇಳ್ಬೋದು. ಆದ್ರೆ ಅದು ಸರಿ ಇಲ್ಲ, ಕಟ್ಟಿದ್ಮೇಲೆ ಕಿತ್ತಾಕಿದ್ದು ಸರಿ ಇಲ್ಲ. ಈ ಗೊಂದಲದಲ್ಲಿ ಅಲ್ಲಿ ಏನು ಆ ಒಂದು ಅನಾವರಣ ಕಾರ್ಯಕ್ರಮ ಮುಂದೂಡಿದ್ದಾರೆ, ಅದು ವಾಲ್ಮೀಕಿ ಸಮುದಾಯಕ್ಕೆ, ಬರೀ ವಾಲ್ಮೀಕಿ ಮಹರ್ಷಿಗೆ ಮಾತ್ರ ಅವಮಾನ ಮಾಡಿದಂತದ್ದಲ್ಲ, ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ. ನಾನ್ ತಪ್ಪು ಅಂತ ಹೇಳ್ತಾ ಇಲ್ಲಮ್ಮ. ಈಗ ಎಲ್ಲಾ ಕಡೆ ಕಟ್ಕೊಂಡ್ ಬಂದಿದ್ದಾರೆ, ಎಲ್ಲ ಕಡೆ ಕಟ್ಟಿದ ರೀತಿನ ಅಲ್ಲೂ ಕೂಡ ಕಟ್ಟಿರಬಹುದು. ಆದ್ರೆ ಅವರ ಏನು ಅಂದ್ರೆ ನಾನು ಹೇಳೋದು, ಕಟ್ಟಿದ್ದು ಸರಿ ಅಂತಾನು ಹೇಳಲ್ಲ, ತಪ್ಪು ಅಂತಾನು ಹೇಳಲ್ಲ. ಒಂದ್ ಪಕ್ಷ ತಪ್ಪೆ ಅಂತ ನಾವು ಭಾವನೆ ಮಾಡ್ಕೊಳ್ಳೋದೇ ಆದ್ರೆ ದೊಡ್ಡತನ ಮೆರಿಬೇಕು ಯಾವಾಗ್ಲೂ ಕೂಡ. ಅದು ಮಹರ್ಷಿ ವಾಲ್ಮೀಕಿದದು, ಬೇರೆ ಯಾವುದೇ ಒಂದು ಪುಸ್ತಳಿಯನ್ನ ಅನಾವರಣ ಮಾಡ್ತಕ್ಕಂಥಲ್ಲ. ಇಡೀ ನಗರವೇ ಹಬ್ಬದ ವಾತಾವರಣದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಯಾರೋ ಅದಕ್ಕೆ ಅಪಚಾರ ಮಾಡುವಂತದ್ದು ಮಾಡೋದು ರಾಜಕಾರಣದಲ್ಲಿ ಒಳ್ಳೇದಲ್ಲ. ತಮ್ಮ ಮನವಿ, ತಮ್ಮ ಕೂಗು ರಾಹುಲ್ ಗಾಂಧಿ ಅವ್ರು ಮುಟ್ಟಿದೆಯಾ ಸರ್? ನೋಡಪ್ಪ, ನಾನು ಬರೆಯೋದು ನನ್ ಕೆಲಸ ಮಾಡಿದ್ದೀನಿ. ಮುಂದಿಂದು ಏನಾಗ್ತದೆ ಏನು ಹೋಗ್ತದೆ ಅದಕ್ಕೆ ನಾನು ಜವಾಬ್ದಾರನು ಅಲ್ಲ, ಅದಕ್ಕೆ ನಾನು ಉತ್ತರನು ಹೇಳೋದಿಲ್ಲ. ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯನವರಿಗೆ ಫ್ರೀ ಹ್ಯಾಂಡ್ ಸಿಗುತ್ತಾ ಸರ್ ಆಡಳಿತಾತ್ಮಕವಾಗಿ? ಪವರ್ ಸೆಂಟರ್ ಹೆಚ್ಚಾಗಿದ್ದಾವೆ ಅಂತ ನೀವೇ ಹೇಳಿದ್ರಿ. ಪವರ್ ಸೆಂಟರ್ಗಳು ಬಹಳ ಆಗಿವೆ ಅಂತ ಹೇಳಿ ಫ್ರೀ ಹ್ಯಾಂಡ್ ಸಿಗುತ್ತಾ ಅಂತ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ? ನಾನು ಹಿಂದೆ ಹೇಳಿದೆನಲ್ಲ, ತಿರ್ಗಿ ಯಾಕೆ ಹೇಳಿಸ್ತೀರಿ? ಈಗ ನೋಡಿ, ಪವರ್ ಸೆಂಟರ್ ನೋಡಮ್ಮ, ಪವರ್ ಸೆಂಟರ್ ಅಂತ ಹೇಳಿದ್ರೆ ಈಗ ಮೊದಲು ಇದ್ದಿದ್ದು ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇರ್ತಾ ಇದೆ. 2 ಪವರ್ ಸೆಂಟರ್ ಅಂತ ಇಟ್ಕೊಳ್ಳೋಣ, ಇಲ್ಲ ಇಬ್ರು ಒಂದಾಗಿದ್ರು ಒಂದೇ ಇತ್ತು ಅಂತ ಹೇಳ್ಕೊಳ್ಳೋಣ. ಈಗ ನಮ್ಮವರೇ ಇದಾರಲ್ಲ, ನಮ್ಮವರೇ ಅಧ್ಯಕ್ಷರಿದ್ದಾರೆ, ಅದು ಒಂದು ಪವರ್ ಸೆಂಟರ್ ಅಲ್ವಾ? ಹೌದಂತೀರಾ ಇಲ್ಲ ಅಂತೀರಾ ಹೇಳಿ? ಹೌದ್ ತಾನೆ? ಮತ್ತೆ ಇರೋದನ್ನ ಒಪ್ಕೊಳಕ್ಕೆ ಏನ್ ತೊಂದ್ರೆ? ಅದನ್ನ ಪವರ್ ಸೆಂಟರ್ ಇದ್ದೇ ಇದೆ, 1, 2, 3 ಇನ್ನೊಂದಿದ್ರೆ ಇನ್ನೊಂದು ಆಗ್ತದೆ. ಯಾವುದು ನೋಡಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಡೆಮೊಕ್ರೆಟಿಕ್ ಪಕ್ಷ ಇದು. ಇದರಲ್ಲಿ ಪ್ರತಿಯೊಬ್ಬನು ಅವನ ಅಭಿಪ್ರಾಯ ಹೇಳಲಿಕ್ಕೆ ಅವನಿಗೆ ಅರ್ಹತೆ ಇದೆ. ನೀವು ಅದನ್ನ ಬಿಟ್ಬಿಟ್ಟು ಬೇರೆ ಪಾರ್ಟಿಲಿ ಹೇಳಿ ನೋಡಿವಂತೆ ಬೆಳಿಗ್ಗೆನೆ ಓಡಿಸ್ಬಿಡ್ತಾರೆ. ದೇವೇಗೌಡ ಮುಂದೆ ಹೇಳಿ ನೋಡಿವಂತೆ ಬೆಳಿಗ್ಗೆನೆ ಇವನ್ ಯಾರು ಅಂತ ಕಳಿಸ್ತಾರೆ. ಯಾರು? ಪರಮೇಶ್ವರ್ ಸೂಟು, ಅವ್ರೇನು ಸೂಟಲ್ಲಿ ಇವತ್ತು ಹೊಲ್ಸ್ಕೋಬೇಕಾ, ನೀನು ಹೊಲ್ಸ್ಕೊಡ್ಬೇಕಾ, ನಾನು ಹೊಲ್ಸ್ಕೊಡ್ಬೇಕಾ? ಅವರು ಹುಟ್ಟಿರೋದೇ ಸೂಟಲ್ಲಿ, ನೀನು ಅದಕ್ಕೆ ಯಾಕೆ ಸೂಟ್ ನೋಡಿ, ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ನಾನು ಇಲ್ಲಿನವರೆಗೆ ಏನೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ದೀನಿ ಅದಕ್ಕೆ ಬದ್ಧ ಅಂತಾನು ಹೇಳಿದ್ದೀನಿ. ಯಾವುದೇ ಬದಲಾವಣೆ ಏನಿಲ್ಲ. ಏನ್ ಸಂಧಾನ ಏನಿದೆ? ಈಗ ನಾನು DK ಶಿವಕುಮಾರ್ ಹಳೆಯ ಸ್ನೇಹಿತರು, ಸಿದ್ದರಾಮಯ್ಯನವರು ನಾವು ಪರಿಚಯ ಆಗಿ ಸ್ನೇಹಿತನ ಬೆಳೆಯೋದಕ್ಕಿಂತ ಮುಂಚಿತವಾಗೂ ಕೂಡ ಇದ್ರು. ನಾನು ಅವರು ಜೊತೆನಲ್ಲಿ ವಿದೇಶ ಪ್ರವಾಸಗಳನ್ನು ಬಹಳ ಮಾಡಿದ್ದೀವಿ.
ಗೊತ್ತಾಯ್ತಾ? ವಿದೇಶ ಪ್ರವಾಸ ಮಾಡಿದ್ಮೇಲೆ ಯಾರೆಲ್ಲ ಹೆಂಗಿರ್ತಾರೆ ಅಂತ ಗೊತ್ತಲ್ವಾ ನಿಮ್ಗೆ? ನೋಡಿರಿ. ಸರ್ ಈಗ ಕ್ಯಾಬಿನೆಟ್ ರಿಷಫಲ್ ಅವಕಾಶ ಕೊಡುತ್ತಾ ಅಂತ ಕಾಂಗ್ರೆಸ್ ಹೈಕಮಾಂಡ್ ಆ? ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದೀನಿ ಕ್ಯಾಬಿನೆಟ್ ರಿಷಫಲ್ ನನಗೇನೋ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ 6ನೇ ತಾರೀಕು 7ನೇ ತಾರೀಕು ರಾಹುಲ್ ಗಾಂಧಿ ಅವರು ಸ್ವದೇಶಕ್ಕೆ ಬರ್ತಾರೆ. ಅವರು 10, 11 ಅಲ್ಲಲ್ಲ, ನಾನು ಹೇಳ್ತೀನಿ. ಮೊನ್ನೆ ಇವರು ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋದಾಗ ಮುಕ್ಕಾಲು ಪಾಲು ಇವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ಅನ್ಕೊಂತೀನಿ ನಾನು, ಮುಖ್ಯಮಂತ್ರಿಗಳು. ಅದಕ್ಕೆ ಅವ್ರೇನು ಹೇಳ್ಬೋದು, ನಾನು ಹೊರ ದೇಶಕ್ಕೆ ಹೋಗ್ತಾ ಇದ್ದೀನಿ, ಬಂದಾದ್ಮೇಲಿಂದ ಬನ್ನಿ ಅಂತ ಹೇಳಿರ್ತಾರೆ. ಅವರು ಬಂದಾದ್ಮೇಲಿಂದ ಇವರು ಅವರಿಗೆ ಸಮಯ ಕೇಳ್ತಾರೆ. ಕೇಳಿದಾಗ ಅವರು ಯಾರನ್ನು ಕರೆಸ್ತಾರೋ ಯಾರನ್ನು ಬಿಡ್ತಾರೋ ಏನು, ಅಥವಾ ಯಾರನ್ನಾರು ಇಲ್ಲಿಗೆ ಕಳಿಸಿದ್ದು ಮಾಡ್ತಾರೋ ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಸ್ವದೇಶಕ್ಕೆ ಬಂದಾದ ಮೇಲೆ ಸ್ವಲ್ಪ ಇದ್ರ ಬಗ್ಗೆ ಚಟುವಟಿಕೆಗಳು ನಡೆಯುತ್ತೆ. ನನಗೇನೋ ನಡೆಯುತ್ತೆ ಅಂತ. ನಾನು ಮೊದಲೇ ಹೇಳಿದ್ದೀನಲ್ಲ, ನಾನು ಯಾವುದೇ ಕಾರಣ ನಾನು ಹೇಳಿದ್ದೀನಲ್ಲಮ್ಮ, ನಾನು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರ ಸುಳ್ಳು ಹೇಳೋನಲ್ಲ, ಹೇಳ್ದಂತ ಮಾತನ್ನ ವಾಪಸ್ ತಗೊಳ್ಳೋನು ಅಲ್ಲ. ನಡೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.